ರೆಡ್ ಲಿಪ್ಸ್ಟಿಕ್ ಅನ್ನೋದು ಒಂಥರ ತುಂಬಾನೇ ಇವಾಗ ಪಾಪ್ಯುಲರ್ ಆಗಿರೋ ಲಿಪ್ ಶೇಡ್. ಎಲ್ಲರೂ ತುಂಬಾ ಜನ ನನ್ನ ಕೇಳ್ತಾರೆ, ರೆಡ್ ಲಿಪ್ಸ್ಟಿಕ್ ಯಾವ ತರ ಸ್ಕಿನ್ ಟೋನ್ ಯೂಸ್ ಆಗುತ್ತೆ, ಯಾವ ತರ ಸ್ಕಿನ್ ಟೋನಿಗೆ ಚೆನ್ನಾಗಿ ಕಾಣಿಸುತ್ತೆ, ಯಾವ ತರ ರೆಡ್ ಲಿಪ್ಸ್ಟಿಕ್ ತಗೊಂಡ್ರೆ ನಮ್ಮ ಸ್ಕಿನ್ ಟೋನಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆಕ್ಚುಲಿ ಇದು ಬಂದ್ಬಿಟ್ಟು ನಾನು ಈ ಕ್ವೆಶ್ಚನ್ ಅಡ್ರೆಸ್ ಮಾಡಕ್ ಇಷ್ಟಪಡ್ತೀನಿ. ರೆಡ್ ಲಿಪ್ಸ್ಟಿಕ್ ಅನ್ನೋದು ಈ ನಡುವೆ ಹೆಂಗೆ ಅಂದ್ರೆ, ಇದು ಇಟ್ ಇಸ್ ದ ಕಲರ್ ಆಫ್ ಅವರ್ ಆಟಿಟ್ಯೂಡ್. ಆಸ್ ಲಾಂಗ್ ಎಸ್ ವಿ ಹ್ಯಾವ್ ದ ಆಟಿಟ್ಯೂಡ್ ಟು ಕ್ಯಾರಿ ದ ಕಲರ್ ಅಲ್ವಾ. ರೆಡ್ ಆದ್ರೂ ಪರವಾಗಿಲ್ಲ, ಮರೂನ್ ಆದ್ರೂ ಪರವಾಗಿಲ್ಲ, ಯಾವ ಶೇಡ್ ಬೇಕಾದ್ರೂ ನೀವು ತುಂಬಾ ಚೆನ್ನಾಗಿ ಕ್ಯಾರಿ ಮಾಡ್ಬೋದು. ಯು ಬಿ ಹ್ಯಾಪಿ, ಯು ಬಿ ವೆರಿ ಪ್ರೌಡ್ ಆಫ್ ವೇರಿಂಗ್ ದ ರೆಡ್ ಶೇಡ್. ಅದು ಮೋಸ್ಟ್ ಇಂಪಾರ್ಟೆಂಟ್. ಅದಲ್ದಿರ ನಮ್ಮ ಸ್ಕಿನ್ ಟೋನ್ ತಕ್ಕನಂಗೆ ಡೆಫಿನೆಟ್ ಆಗಿ ದೆರ್ ವಿಲ್ ಬಿ ಸ್ಲೈಟ್ ಲಿಟಲ್ ಚೇಂಜಸ್. ಅದನ್ನ ನೀವು ಸ್ವಲ್ಪ ಗಮನ ವಹಿಸ್ಬಿಟ್ಟು ತಗೊಂಡ್ರೆ ರೆಡ್ ಲಿಪ್ಸ್ಟಿಕ್ ಅನ್ನೋದು ಯಾವುದೇ ತರದ ಸ್ಕಿನ್ ಟೋನ್, ನಾವು ತುಂಬಾ ಫೇರ್ ಆಗಿರೋರು ಇರ್ಬೋದು, ವೀಟಿಶ್ ಇರ್ಬೋದು, ಡಾರ್ಕ್ ಡಸ್ಕಿ ಸ್ಕಿನ್ ಟೋನ್ ಇರ್ಬೋದು, ಯಾರು ಬೇಕಾದ್ರೂ ರೆಡ್ ಲಿಪ್ಸ್ಟಿಕ್ ನ ತುಂಬಾ ಚೆನ್ನಾಗಿ ಫ್ಲಾಂಟ್ ಮಾಡ್ಬೋದು. ಇವಾಗ ನಮ್ಮ ಬ್ರೈಡ್ ರೆಡಿ ಆಗಿದ್ದಾರೆ. ಅವ್ರ ರಿಸೆಪ್ಷನ್ ಸ್ಟೇಜ್ ಮೇಲೆ ಹೋಗೋದಕ್ಕೆ, ಮದುವೆ ಗಂಡನ್ನ ಮೀಟ್ ಮಾಡೋದಕ್ಕೆ ಅಬ್ಸಲ್ಯೂಟ್ಲಿ ರೆಡಿ. ವೀಕ್ಷಕರೇ ನೋಡಿದ್ರಲ್ಲ, ನಮ್ಮ ಮಾಡೆಲ್ ವಾಣಿಶ್ರೀ ಅವರ ಮೇಲೆ ಯಾವ ರೀತಿ ಬ್ರೈಡಲ್ ಲುಕ್ ನ ತೋರಿಸ್ಕೊಟ್ರು ಪ್ರಿಯಾ ಅವರು ಅಂತ. ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ರೆ. ಅಂಡ್ ನಾ ಹೇಳಿದ ಹಾಗೆ ಪ್ರತಿಯೊಬ್ರು ಯಾವ ರೀತಿ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದೇ ರೀತಿ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ರು. ಸೊ ಐ ವಾಂಟ್ ಟು ಕಂಗ್ರಾಚುಲೇಟ್ ಯು ಫಾರ್ ದಟ್ ಅಂಡ್ ಆಲ್ಸೋ ಹರ್. ಸೊ ಈಗ ಮೇಕಪ್ ಅಂತ ಹೇಳಿದಾಗ ಯೂಶಲಿ ಲೈನರ್ ಹಾಕುವಾಗ ಒಂದು ಸ್ಮಾಲ್ ಟಿಪ್ ಕೊಡೋದಾದ್ರೆ ನಮ್ಮ ವೀಕ್ಷಕರಿಗೆ, ಲೈನರ್ ಹಾಕುವಾಗ ಯೂಶಲಿ ಆ ಶೇಪ್ ಹೊರಟೋಗ್ಬಿಡತ್ತೆ. ಕೆಲವರು ಒಂದೊಂದ್ಸತಿ ಎಂಡ್ ಇಂದ ಸ್ಟಾರ್ಟ್ ಮಾಡ್ಬೇಕಾ ಇಲ್ಲ ಈ ಕಡೆ ತುದಿಯಿಂದ ಸ್ಟಾರ್ಟ್ ಮಾಡ್ಬೇಕಾ ಅಂತ ಗೊತ್ತಾಗೋದಿಲ್ಲ, ಅಥವಾ ಸೆಂಟರ್ ಇಂದ ಹಾಕಕ್ ಹೋಗ್ತಾರೆ, ಅಥವಾ ಈ ಶೇಪ್ ಫಾಲೋ ಮಾಡಕ್ ಹೋಗ್ತಾರೆ ಅಂಡ್ ಚೇಂಜ್ ಆಗುತ್ತೆ, ಶೇಪ್ ಚೇಂಜ್ ಆಗುತ್ತೆ, ಅವ್ರೆಲ್ಸ ಕೆಟ್ಟು ಹೋಗ್ಬಿಡತ್ತೆ, ದೆನ್ ದೇ ಹ್ಯಾವ್ ಟು ವಾಶ್, ರಿಮೂವ್, ಈ ತರ ಎಲ್ಲ. ಸೊ ಲೈನರ್ ಹಾಕುವಾಗ ವಾಟ್ ಟ್ರಿಕ್ ದೇ ಕ್ಯಾನ್ ಫಾಲೋ ಅಂತ? ಲಿಕ್ವಿಡ್ ಲೈನರ್ ಎಸ್ಪೆಷಲಿ ಬಿಗಿನರ್ಸ್ಗೆ, ನಿಮ್ಗೆ ಇವಾಗ ಕಷ್ಟ ಆಗ್ಬೋದು, ನನಗೆ ಇನ್ನೂ ಲೈನರ್ ಹಾಕಕ್ ಬರಲ್ಲ ಅಂತ ಬಿಗಿನರ್ಸ್ ಇರ್ತಾರಲ್ವಾ, ಅವ್ರಿಗೆ ಎಸ್ಪೆಷಲಿ ಏನ್ ಮಾಡ್ಬೇಕಂದ್ರೆ ಡು ನಾಟ್ ಟ್ರೈ ಟು ಯೂಸ್ ಎ ಜೆಲ್ ಲೈನರ್. ನೀವು ಬಿಗಿನರ್ಸ್ ಆಗಿದ್ರೆ ಖಂಡಿತ ನೀವು ಲಿಕ್ವಿಡ್ ಲೈನರ್ ಇಂದ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಆ ಈಸ್ ಮೂವ್ಮೆಂಟ್ ನಿಮ್ಗೆ ಗೊತ್ತಾಗಬೇಕು. ಆಮೇಲೆ ನಿಮ್ ಕಣ್ಣು ಶೇಪ್ ಬಗ್ಗೆ ನಿಮ್ಗೆ ಒಂದು ಅರಿವು ಬರುತ್ತಲ್ಲ, ಯು ವಿಲ್ ಗೆಟ್ ಅ ನಾಲೆಜ್ ಆಫ್ ನನ್ನ ಐ ಶೇಪ್ ಸ್ವಲ್ಪ ಎಕ್ಸಾಕ್ಟ್ ಸೆಮಿ ಸರ್ಕಲ್ ಇದೆ, ಎಕ್ಸಾಕ್ಟ್ ಕ್ರೀಸ್ಗೆ ಫಾಲೋ ಆಗೋ ತರ ಇದೆ, ಒಬ್ಬೊಬ್ರದ್ದು ಆಮಂಡ್ ಶೇಪ್ ಇರುತ್ತೆ, ಡಿಫ್ರೆಂಟ್ ಶೇಪ್ಸ್ ಇರುತ್ತಲ್ಲ. ಈ ಶೇಪ್ ನಿಮ್ಗೆ ನೀಟಾಗಿ ಗೊತ್ತಾಗೋ ತನಕ ಟ್ರೈ ಟು ಯೂಸ್ ಲಿಕ್ವಿಡ್ ಲೈನರ್. ಆಮೇಲೆ ನೀವು ಲೈನರ್ ತಗೊಂಡಾಗ ಅಪ್ಲಿಕೇಶನ್ ಆಲ್ವೇಸ್ ಮಿಡಲ್ ಇಂದ ಸ್ಟಾರ್ಟ್ ಮಾಡಿದ್ರೆ ಎಕ್ಸೆಸ್ ಪ್ರಾಡಕ್ಟ್ ನ ನೀವು ಈ ಕಡೆ ಇಲ್ಲ ಈ ಕಡೆ ಬ್ಲೆಂಡ್ ಸ್ಪ್ರೆಡ್ ಮಾಡಕ್ ಈಸಿ ಆಗುತ್ತೆ. ನೀವು ಮೇಲ್ಗಡೆ ಎಷ್ಟೇ ಥಿಕ್ ಮಾಡ್ಬೋದು, ಇನ್ನರ್ ಕಾರ್ನರ್ ಅನ್ನ ನೀವು ಸ್ವಲ್ಪ ತಿನ್ನಾಗಿ ಇಟ್ಕೊಳ್ಳುವಾಗ ನಿಮ್ಮ ಐಸ್ ಸ್ವಲ್ಪ ಚೆನ್ನಾಗಿ ನೀಟಾಗಿ ಶೇಪ್ ಲುಕ್ ಬರುತ್ತೆ. ಅಂಡ್ ಆಲ್ಸೋ ಈಗ ವೈಲ್ ಗೋಯಿಂಗ್ ಟು ಬೆಡ್ ಅಂತ ಹೇಳಿದಾಗ ಯೂಶಲಿ ನಾನು ನೋಡಿರೋದು ತುಂಬಾ ಟಯರ್ಡ್ ಆಗಿರ್ತಾರೆ, ಹೋಗ್ತಾರೆ, ನನ್ಗೇನಕ್ಕೂ ಪೇಷನ್ಸ್ ಇಲ್ಲ, ನನ್ ಫಸ್ಟ್ ರೆಸ್ಟ್ ಮಾಡ್ಬೇಕು ಅಂತ ಸನ್ಸ್ಕ್ರೀನ್ ಹಾಕಿರ್ತಾರೋ ಇಲ್ಲ ಮೇಕಪ್ ಮಾಡಿರ್ತಾರೋ ಇಲ್ಲ ತುಂಬಾ ಕಾಜಲ್ ಹಾಕಿರ್ತಾರೋ, ಹಂಗೆ ಹೋಗ್ಬಿಡ್ತಾರೆ ನಿದ್ದೆ ಮಾಡೋದಕ್ಕೆ ಅಥವಾ ರೆಸ್ಟ್ ಮಾಡೋದಕ್ಕೆ. ಸೊ ಬಿಫೋರ್ ಗೋಯಿಂಗ್ ಟು ಬೆಡ್ ನಾವು ಕಂಪ್ಲೀಟ್ ಆಗಿ ಕ್ಲೆನ್ಸ್ ಮಾಡಿ ಕಂಪ್ಲೀಟ್ ಆಗಿ ವಾಶ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅಥವಾ ನಾವು ರಾತ್ರಿ ಹೋಗುವಾಗ ನೈಟ್ ಕ್ರೀಮ್ಸ್ ಆತರ ಏನಾದ್ರು ಹಾಕ್ಬೇಕಾಗತ್ತಾ? ಟು ಹ್ಯಾವ್ ವೆಟ್ ವೈಪ್ಸ್ ನೆಕ್ಸ್ಟ್ ಟು ಯುವರ್ ಬೆಡ್ ಸೈಡ್. ವೆಟ್ ವೈಪ್ಸ್ ಇಂದ ಅಟ್ ಲೀಸ್ಟ್ ರಿಮೂವ್ ಯುವರ್ ಮೇಕಪ್ ಎಂಟೈರ್ಲಿ.
and then go to bed. Wet wipes ಇಂದ ರಿಮೂವ್ ಮಾಡುವಾಗ you should know that your makeup is fully removed when your last wipe is completely, clear of any makeup residue. Wet wipes ಅಲ್ಲಿ ಯೂಶುವಲಿ ಮಾಯ್ಶ್ಚರೈಸಿಂಗ್ ಎಲಿಮೆಂಟ್ ಇರುತ್ತೆ, ಆಯಿಲ್ಸ್ ಇರುತ್ತೆ, ಸೊ ದೇ ವಿಲ್ ಹೆಲ್ಪ್ ಮಾಯ್ಶ್ಚರೈಸ್. ಬಟ್ ಐ ವಾಂಟ್ ಸೇ ಇದು 100% ಸೇಫ್, 100% ರಿಲಯಬಲ್ ಮೆಥಡ್ ಅಂತ ಹೇಳಲ್ಲ. ದೇರ್ ಇಸ್ ನಥಿಂಗ್ ಮೋರ್ ಬೆಟರ್ ಆ್ಯಂಡ್ ಮೋರ್ ನ್ಯಾಚುರಲ್ ದೆನ್ ಸ್ಪ್ಲಾಶಿಂಗ್ ವಾಟರ್ ಆನ್ ಯೋರ್ ಫೇಸ್ ಆ್ಯಂಡ್ ಯೂಸಿಂಗ್ ಅ ಗುಡ್ ಕ್ಲೆನ್ಸರ್. ಅದಕ್ಕಿಂತ ಬೆಟರ್ ಮೆಥಡ್ ಯಾವುದೂ ಇಲ್ಲ ಕ್ಲೆನ್ಸ್ ಮಾಡೋದಕ್ಕೆ. ಬಟ್ ಇನ್ ಕೇಸ್ ಎಕ್ಸ್ಟ್ರೀಮ್ಸ್, ಇಫ್ ಯು ರಿಯಲಿ ವಾಂಟ್ ಟು ರಿಮೂವ್ ಯೋರ್ ಮೇಕಪ್ ಆ್ಯಂಡ್ ಸ್ಟೇ ಇನ್ ಬೆಡ್, ವೆಟ್ ವೈಪ್ಸ್ ಬೆಟರ್. Better. ಎಸ್. ಸೊ ಮೇಕಪ್ ತೋರಿಸ್ಕೊಡೋದ್ರ ಜೊತೆಗೆ ಒಂದು ಸಿಂಗಲ್ ಟಿಪ್ ನ ಕೂಡ ನಿಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಾ. ಅಂಡ್ ಮೇಕಪ್ ಐ ಶುಡ್ ಸೇ ತುಂಬಾನೇ ಬ್ಯೂಟಿಫುಲ್ ಆಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಮಸ್ಕಾರ. ಥ್ಯಾಂಕ್ ಯು. ಇಟ್ ವಾಸ್ ಮೈ ಪ್ಲೆಜರ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಇಂಚರ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮೇಕಪ್ ಆರ್ಟಿಸ್ಟ್ ಪ್ರಿಯಾ ಅವರಿದ್ರು. ತುಂಬಾನೇ ಬ್ಯೂಟಿಫುಲ್ ಆಗಿ ಒಂದು ಬ್ರೈಡಲ್ ಲುಕ್ ನ ತೋರಿಸ್ಕೊಟ್ಟಿದ್ದಾರೆ. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಖಂಡಿತ ಮತ್ತಷ್ಟು ಡೀಟೇಲ್ಸ್ ಏನಾದ್ರೂ ಬೇಕಾಗಿತ್ತು ಅಥವಾ ನನ್ನ ಮೇಕಪ್ ಬಗ್ಗೆ ಏನೋ ಮಾಹಿತಿ ತಿಳ್ಕೊಳ್ಬೇಕು, ಈ ತರ ಏನಾದ್ರೂ ಹೆಚ್ಚಾಗಿ ನಿಮಗೆ ಕ್ವೆಶನ್ಸ್ ಇತ್ತು ಅಂತಾದ್ರೆ ಪ್ರಿಯಾ ಅವ್ರನ್ನ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಚಂದ್ರುಳಿ ಚಿಲ್ವೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಆರೋಗ್ಯಕರ ಜೀವನ ಶೈಲಿಗಾಗಿ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.